ಹೈ ಫ್ರೆಂಡ್ಸ್, ದೇವರ ಮೂವಿ ನೋಡಿದೆ ವೈಟ್ ಫೀಲ್ಡ್ ಥಿಯೇಟರ್ ನಲ್ಲಿ. ಥಿಯೇಟರ್ ಅಂತೂ ಸಿಕ್ಕಾಪಟ್ಟೆ ಜನ ಇತ್ತು, ಹೌಸ್ಫುಲ್ ಆಗಿ ಇತ್ತು ಥಿಯೇಟರ್. ರೀಸನ್ ಗೊತ್ತಿದೆ, ಅವ್ರ NTR ಮೂವಿ ಮತ್ತೆ ಅವ್ರಿಗಿರೋ ಎಕ್ಸ್ಪೆಕ್ಟೇಷನ್. ಈ ಎಕ್ಸ್ಪೆಕ್ಟೇಷನ್ ಗೆ ಮೂವಿ ರೀಚ್ ಆಗಿದೆ ಇಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಆನಂದ್. ವೆಲ್ಕಮ್ ಟು ಕಮರ್ಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾರ್ಮಲ್ ಆಗಿ ನಾನು ಕೂಡ ಟೀಸರ್ ಟ್ರೈಲರ್ ಲಿಂದಾನೇ ಜಡ್ಜ್ಮೆಂಟ್ ಮಾಡ್ತೀನಿ, ಬಟ್ ಕೆಲವೊಂದು ಜಡ್ಜ್ಮೆಂಟ್ ರಾಂಗ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಚೆನ್ನಾಗಿ ಮೂವಿ ಬಂದ್ಬಿಡುತ್ತೆ. ಲೈಕ್ ಗರುಡ ಗಮನ ವೃಷಭ ವಾಹನ, ಗೋಸ್ಟ್, ಈ ತರ ಮೂವಿ. ಆತರ ಯಾಕೆ ಅಂದ್ಬಿಟ್ಟು ನಾನು ಥಿಯೇಟರ್ ಅಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಆತರನೇ ಜಡ್ಜ್ಮೆಂಟ್ ಮಾಡಿ ನಾನು ಆಶ್ಚರ್ಯ ಮೂವಿಗೆ ಹೋಗಿಲ್ಲ. ಸೊ ಈ ಟ್ರೈಲರ್ ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಬಟ್ ಇಲ್ಲಿ ಆತರ ಜಡ್ಜ್ಮೆಂಟ್ ಬೇಡ, ಹೋಗಿ ಥಿಯೇಟರ್ ನಲ್ಲೇ ನೋಡೋಣ ಅಂತ ಹೋದೆ. ಆಕ್ಚುಲಿ ಮೂವಿ ನೋಡೋಕೆ ಕೂತ್ಕೊಂಡಾಗ ಇಲ್ಲಿ ಬಂದ್ರೆ ಈ ಸ್ಟೋರಿ ಲೈನ್ ಬಂದ್ಬಿಟ್ಟು ಫ್ರೆಶ್ ಆಗಿ ಅನಿಸ್ತಿತ್ತು. ಬಟ್ ಆಕ್ಚುಲಿ ಮೂವಿ ನೋಡಕ್ ಕೂತ್ಕೊಂಡಾಗ ಕರೆಕ್ಟ್ ಆಗಿ ಸ್ಟೋರಿ ಲೈನ್ ಅರ್ಥ ಮಾಡ್ಸಕ್ಕೆ ಹೊರಟಾಗ ಅವ್ರು ಕನ್ಫ್ಯೂಸ್ ಆಗಿದಾರ, ಆಡಿಯನ್ಸ್ ನ ತುಂಬಾ ಸ್ಮಾರ್ಟ್ ಅನ್ಕೊಂಡಿದಾರ ಗೊತ್ತಿಲ್ಲ. ಸ್ಟೋರಿ ತುಂಬಾ ಯೂನಿಕ್ ಆಗೇ ಇದೆ, ಆದ್ರೆ ಪ್ರೆಸೆಂಟೇಶನ್ ಸ್ಟೋರಿಗೆ ಮ್ಯಾಚ್ ಆಗ್ತಾ ಇಲ್ಲ. ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಕಡೆ ನಾನ್ ರಿಯಲಿಸ್ಟಿಕ್ ಆಗೇ ಇತ್ತು. ಕೆಲವು ಬೀಚ್ ಫೈಟ್ ಮತ್ತೆ ಶಾರ್ಕ್ ಫೈಟ್ ಇದೆಲ್ಲ ಚೆನ್ನಾಗಿತ್ತು. ನಾನು ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡಿ ಲೋ ಕ್ವಾಲಿಟಿಯಲ್ಲಿ ನೋಡೋರ್ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಆ ಮೂವಿ ವೈಬ್ ಇರುತ್ತೆ ಅಲ್ವಾ, ಆ ವೈಬ್ ಸ್ವಲ್ಪ ಮಿಸ್ ಆಗಿತ್ತು. ಮೂವಿ ಮಸಾಲಾ ಪ್ಯಾಟರ್ನ್ ಕೂಡ ಫಾಲೋ ಆಗಿದೆ. ಅಪ್ಪ ಮಗ, ಎಮೋಷನ್ಸ್, ಫ್ರೆಂಡ್ಸ್, ಶತ್ರುಗಳು, ಫ್ಯಾಮಿಲಿ, ಡ್ರಾಮಾ, ಈ ಮಧ್ಯದಲ್ಲಿ ಲವ್ ಕೂಡ. ಲವ್ ಅಂತ ಹೇಳಿದಾಗ ಈ ಮೂವಿಯಲ್ಲಿ ಜಾನ್ವಿ ಗ್ಲಾಮರಸ್ ರೋಲ್ ಅಲ್ಲಿ ಎಷ್ಟು ಮಾಡ್ಬೇಕೋ ಅವ್ರ ಪಾತ್ರ ಮಾಡಿ ಅವರು ಹೊರಡ್ಬಿಡ್ತಾರೆ. ನಾನೇನ್ ಜಾನ್ವಿ ನೋಡಕ್ಕೆ ಹೋಗಿಲ್ಲ ಅನ್ಕೊಡಿ, ಬಟ್ ಅವರ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ನೋ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಆಗಿಲ್ಲ ಅಂತ ಕೇಳಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಗೆ ಅದು ರೀಚ್ ಆಗಿಲ್ಲ. ಸೆಂಟರ್ ನಲ್ಲಿ ನಿಮ್ಗೆ ಬಾಹುಬಲಿ ನೆನಪಿಗೆ ಬಂದ್ರು ಬರ್ಬೋದು, ಈ ಕಟ್ಟಪ್ಪ ಬಾಹುಬಲಿ ಕೊಂದ ಅಂತ. ಹಾಗೆ ಅನಿರುದ್ಧ್ ಮ್ಯೂಸಿಕ್ ಅಂತ ಬಂದ್ರೆ ತುಂಬಾ ಅವ್ರ ಕೆಲಸ ಪರ್ಫೆಕ್ಟ್ ಮಾಡಿದ್ದಾರೆ. ಎಲ್ಲೂ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಸ್ಟೋರಿ ಲೈನ್ ಫಾಲೋ ಮಾಡಿದ್ದಾರೆ. ಅನಿರುದ್ಧ್ ತುಂಬಾ ಕಡೆ ಒಳ್ಳೆ BGMs ಕೊಟ್ಟಿದ್ದಾರೆ. ಒಂದ್ ಕಡೆ ನಿಜ ಹೇಳ್ಬೇಕಂದ್ರೆ ಸೈಫ್ ಅಲಿ ಖಾನ್ ಕ್ಯಾರೆಕ್ಟರ್ NTR ಗಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾ ಅಂತ ಹೇಳ್ಬೋದು. ಅವರು ಕೆಲಸ ಅವ್ರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ಸ್ ಜೊತೆ ಎಮೋಷನ್ ಆಗಿ ಕನೆಕ್ಟ್ ಆಗಿಲ್ಲ ಇದು ಕ್ಯಾರೆಕ್ಟರ್ಸ್ ಜೊತೆ. ಯಾಕಂತ ಹೇಳಿದ್ರೆ ರೀಸನ್ ಇದು ಇರ್ಬೋದು, ಮೂವಿ ಅಂತ ಆಲ್ಮೋಸ್ಟ್ 3 hours ಇದೆ. ಇದರಲ್ಲಿ ಬಿಲ್ಡಪ್ ನಲ್ಲಿ ಫಸ್ಟ್ ಆಫ್ ಎಲ್ಲ ಹೋಗ್ಬಿಡುತ್ತೆ. ಈವನ್ ಗೂಸ್ ಬಂಪ್ಸ್ ಮೂವ್ಮೆಂಟ್ಸ್ ಎಲ್ಲ ಟ್ರೈಲರ್ ನಲ್ಲೇ ಇದೆ. ಥಿಯೇಟರ್ ನಲ್ಲಿ ನೋಡುವಂತ ಸೀನ್ಸ್ ಏನಿದೆ ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ನಿಮ್ಗೆ ಕನೆಕ್ಟ್ ಆದ್ರೂ ಆಗ್ಬೋದು, ಆಗದೇ ಇದ್ರೂ ಇರ್ಬೋದು. 50-50. ಈವನ್ ಬೀಚ್ ಫೈಟ್ಸ್ ಮತ್ತೆ ಶಾರ್ಕ್ ಫೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಟ್ರೈಲರ್ ನಲ್ಲಿ ನೋಡ್ಬಿಟ್ಟಿದ್ರೆ. ಸೊ ನನ್ ಕಡೆಯಿಂದ ಹೇಳೋದಾದ್ರೆ ಒನ್ ಟೈಮ್ ವಾಚಬಲ್, ಒನ್ ಟೈಮ್ ನೋಡಕ್ತಾನೆ ಅವರು ಮೂವಿ ಮಾಡೋದು. ರೇಟಿಂಗ್ ಅಂತ ಬಂದ್ರೆ ನನ್ ಕಡೆಯಿಂದ 5 ಗೆ 3 ಕೊಡ್ಬೋದು. ಸೊ ನಿಮ್ ಒಪಿನಿಯನ್ ಕಾಮೆಂಟ್ ಮಾಡಿ ಮೂವಿಗೆ ಹೋಗಿದ್ರೆ. ಬಾಯ್.